ಡೆಲ್ಲಿಯಲ್ಲಿ ಇವೆಂಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು, ಸಕ್ಸಸ್ಫುಲ್ ಆಗಿಲ್ಲ. ಹೈದರಾಬಾದ್ ಅಲ್ಲಿ ಪ್ಲಾನ್ ಮಾಡಿದ್ರು, ಸಕ್ಸಸ್ಫುಲ್ ಆಗಿಲ್ಲ. ಈಗಲ್ಲ, 25 ವರ್ಷಗಳಿಂದ ಪ್ಲಾನ್ ಮಾಡ್ತಾ ಇದ್ದಾರೆ, ಆಗಿಲ್ಲ. ಅಮೆರಿಕ USA ದಲ್ಲೂ ಈ ತರ ಪ್ಲಾನ್ ಮಾಡಿದ್ರು, ಸಕ್ಸಸ್ಫುಲ್ ಆಗಿಲ್ಲ. ಹೋದ ವಾರ ಡಿಸೆಂಬರ್ 23 ಶಿಕ್ಷಕರ ಸದನದಲ್ಲಿ ನಿಮ್ಮೆಲ್ಲರ ಸಹಾಯದಿಂದ ಗ್ರ್ಯಾಂಡ್ ಹಿಟ್ ಆಗಿದೆ. ಇನ್ನು ನ್ಯೂಸ್ ಚಾನಲ್ ಬಂದಿಲ್ಲ, ಈಗ ಒಂದೊಂದೇ ಬರ್ತಾ ಇದೆ. ಇವತ್ತು ಪೇಪರ್ ಕಟ್ಟಿಂಗ್ಸ್ ಎಲ್ಲ ಬಂದಿದೆ, ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಮುಂದ್ ವರ್ಷ ನೆನ್ಪಿಟ್ಕೊಳ್ಳಿ, ನಾವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ. ಓಕೆ. ನಾವು 10 ರೂಪಾಯಿ ಕಡಿಮೆ ದುಡಿಯೋಣ ಸ್ನೇಹಿತರೆ, ಬಟ್ ಮೋಸದ ದುಡ್ಡು ಬೇಡ ನಮಗೆ. ನಾವು 10 ರೂಪಾಯಿನ 10 ತಿಂಗಳು ದುಡಿಯೋಣ ಬೇಕಾದ್ರೆ. ಅವಸರ ಪಟ್ಟು ಒಂದು ದಿನಕ್ಕೆ 10 ರೂಪಾಯಿ ದುಡಿಬೇಕು ಅನ್ನೋ ಅವಸರ ಬೇಡ. ನಾವು ನ್ಯಾಯಯುತವಾಗಿ ಹೋಗೋಣ. ಸಿಸ್ಟಮ್, ನಿಮ್ಮ ಕಂಪನಿಯ ಲೀಡರ್ನ ಫಾಲೋ ಮಾಡಿ, ನಿಮ್ಮ ಕಂಪನಿಯ ಎಥಿಕ್ಸ್ ಅನ್ನ ಫಾಲೋ ಮಾಡಿ. ನೀವೆಲ್ಲ ಲೀಗಲ್ ಕಂಪನಿಯಲ್ಲಿ ಇದ್ದೀರಿ, ಸೊ ನಿಮ್ಮ ಲೀಡರ್ ಹೇಳ್ದಂಗೆ ಕೇಳಿ. ನಿಮ್ಮ ಲೀಡರ್ ಬಿಟ್ಟು ಬೇರೆ ವ್ಯಕ್ತಿ ಮಾತನ್ನ ಕಿವಿಗೆ ಹಾಕೋಬೇಡಿ. ನಾನು ಇಂಡಸ್ಟ್ರಿ ಪರವಾಗಿ ನಿಲ್ತೇನೆ, ನಿಮ್ಮ ಲೀಡರ್ ನಿಮ್ಮ ಕಂಪನಿ ಪರವಾಗಿ ನಿಲ್ತಾರೆ. ನಿಮಗಿಬ್ರು ಬೇಕು. ನಿಮಗೆ ಷರತ್ತು ಬೇಕು, ನಿಮ್ಮ ಲೀಡರು ಬೇಕು. ಫಸ್ಟ್ ನಿಮ್ಮ ಲೀಡರ್, ಆಮೇಲೆ ಷರತ್ತು. ಷರತ್ 10% ಬೇಕು, 90% ನಿಮ್ಮ ಲೀಡರ್ ಬೇಕು ನಿಮಗೆ. 90% ನಿಮ್ ಕಂಪನಿ ಬೇಕು ನಿಮಗೆ. ಅರ್ಥ ಆಯ್ತಾ? ಸೊ ಇದನ್ನ ನಾವು ಫಾಲೋ ಮಾಡೋಣ. ನಿಮ್ಮ ಲೀಡರ್ ಅನ್ನ ಯಾವತ್ತು ಕೆಳಗೆ ನೋಡ್ಬೇಡಿ, ನಿಮ್ಮ ಲೀಡರ್ ಹೇಳ್ದಂಗೆ ಕೇಳಿ. ನೀವು ನಿಮ್ಮ ತಂಡವನ್ನ ನಿಮ್ಮ ಲೀಡರ್ಗೆ ಹ್ಯಾಂಡ್ ಓವರ್ ಮಾಡಿ, ಅವರ ಕಸ್ಟಡಿಯಲ್ಲಿ ಹೋಗಿ. ಹಾಗೆ ಲೀಡರ್ಸ್ ಅವರಿಗೂ ಒಂದು ಕಿವಿ ಮಾತು ಏನು ಅಂದ್ರೆ, ನಿಮ್ಮ ತಂಡವನ್ನ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ, ಒಳ್ಳೆ ಎಜುಕೇಶನ್ ಕೊಡಿ. ನಾನು ಅವಾಗವಾಗ ಝೂಮ್ ಮೀಟಿಂಗ್ ಮಾಡ್ತೀನಿ, ಅವಾಗವಾಗ ನಾನು ಆನ್ಲೈನು ಬರ್ತೀನಿ. ಇನ್ಮೇಲೆ ನಾನು ಆನ್ಲೈನ್ ಅಲ್ಲೇ ಬಹಳಷ್ಟು ಮಾಡ್ಬೇಕು ಅಂತ ಇದ್ದೀನಿ, ಟ್ರೈನ್ ಅಪ್ ಮಾಡ್ಬೇಕಂತ ಇದ್ದೀನಿ. ಯಾಕಂದ್ರೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಸಬ್ಜೆಕ್ಟ್ ತರಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀನಿ. ಹಾಗಾಗಿ ಆ ಸಬ್ಜೆಕ್ಟ್ ಏನೇನೆಲ್ಲ ಮಾಡಿದ್ದೀನಿ ಎಲ್ಲ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಓಕೆ, ಲಾಸ್ಟ್ ಟೈಮ್ ತೋರಿಸಿದ್ದೆ, ಇದು ಸಬ್ಮಿಟ್ ಮಾಡಿದ್ದೀನಿ, ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಅಂತಂದೇಳಿ. ಇದೆಲ್ಲ ನಿಮ್ಮ ಹತ್ರ ಒಂದೊಂದೇ ಚಿಕ್ಕ ಚಿಕ್ಕ ಪಾಠವನ್ನಾಗಿ ಕನ್ನಡದಲ್ಲಿ ಹೇಳ್ತಾ ಬರ್ತೀನಿ. ನೀವೆಲ್ಲರೂ ದುಡಿತೀರಾ. ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬಾ ಸುಂದರವಾಗಿದೆ, ತುಂಬಾ ಈಸಿ ಆಗಿದೆ. ಪ್ರಾಡಕ್ಟ್ ಬೇಸ್ ಅಲ್ಲಿ ಇರ್ರಿ, ಪ್ರಾಡಕ್ಟ್ ಬೇಸ್ ಅನ್ನ ಬಿಟ್ಟು ಹೊರಗಡೆ ಹೋಗ್ಬೇಡಿ. ಓಕೆ. ಸೊ ಈಸಿಯಾಗಿ ದುಡೀರಿ, ಈಸಿಯಾಗಿ ಕೆಲಸ ಮಾಡಿ, ಟೆನ್ಷನ್ ತಗೋಬೇಡಿ. ನಿಮಗೆ ಈಸಿ ಟಿಪ್ಸ್ ಗಳನ್ನ ಹೇಳ್ಕೊಡ್ತಾ ಇರ್ತೀನಿ ಅವಾಗವಾಗ. ಸೊ ಆ ಈಸಿ ಟಿಪ್ಸ್ ಗಳನ್ನ ಹೇಳ್ತಾ ಮಾಡ್ತಾ ಹೋಗಿ. ಸೊ ಇವತ್ತಿನ ಕಾರ್ಯಕ್ರಮ ಏನು ಅಂತಂದು ಹೇಳಿದ್ರೆ, ಹೋದ ವಾರ ನಡೆದ ನೆಟ್ವರ್ಕರ್ಸ್ ದಿನಾಚರಣೆಯ ಸೆಲೆಬ್ರೇಷನ್ ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಏನೆಲ್ಲ ನಡೆಯುತ್ತೆ. ಈ ವಿಷಯ ಯಾಕೆ ತಗೊಂಡೆ ಅಂದ್ರೆ, ಈಗ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ಎಲ್ಲರ ವಾಟ್ಸ್ಆಪ್ ಅಲ್ಲಿ ಬಂದಿದೆ ಐ ಥಿಂಕ್. ಏನು ಅಂದ್ರೆ, XYZ ಕಂಪನಿ ಮೋಸ ಮಾಡಿ ಓಡೋಯ್ತು, ಮನಿ ಸರ್ಕ್ಯುಲೇಷನ್ ಅಂತಂದೇಳಿ ಈಗೆಲ್ಲ ಬರ್ತಾ ಇದೆ. ಓಕೆ. ಹಾಗಾಗಿ ಈ ವಿಷಯ ಹೇಳಿದೆ. ಅಂತ ಕಂಪನಿಗಳು ಯಾಕೆ ಬರ್ತಿದಾವ ಅಂದ್ರೆ, ನಮ್ಮಂತ ದಡ್ಡನ ಮಕ್ಕಳು ತುಂಬಿರೋದಕ್ಕೆ. ನೆನ್ಪಿಟ್ಕೊಳ್ಳಿ, ನಾನು ಸ್ವಲ್ಪ ಆಡು ಭಾಷೆಯಲ್ಲಿ ಮಾತಾಡ್ತೀನಿ. ನನಗೆ ಸುದ್ದಿ ಬಳಸಿ ಮೋಟಿವೇಶನ್ ಮಾಡಕ್ ಬರಲ್ಲ, ಉಬ್ಸೋದಕ್ಕೂ ಬರೋದಿಲ್ಲ. ನಾನು ಏನಿದ್ರು ನೇರವಾಗಿ ಮಾತಾಡ್ತೀನಿ, ದಯವಿಟ್ಟು ಯಾರು ಬೇಜಾರಾಗಬೇಡಿ. ಈ ರೀತಿಯಾದಂತಹ ಹೊಲಸು ಕಂಪನಿಗಳು ಬಂದು ನೆಟ್ವರ್ಕ್ ಇಂಡಸ್ಟ್ರಿಯ ಹೆಸರನ್ನ ಹಾಳು ಮಾಡ್ತಾ ಇದೆ ಸ್ನೇಹಿತರೆ. ನಾವ್ ಹೆಂಗಾಗ್ಬೇಕು ಅಂದ್ರೆ, ನಾವು ಆ ಜಾತಿ ಆ ಧರ್ಮಕ್ಕೆ ಸಂಬಂಧಪಟ್ಟವರಲ್ಲ ಅನ್ನೋದನ್ನ ಜನರಿಗೆ ತೋರಿಸ್ಕೊಡ್ಬೇಕು. ನಮ್ಮ ಕಮ್ಯುನಿಟಿ ಬೇರೆ, ನಾವು ಬೇರೆ ಸಿಸ್ಟಮಿಗೆ ಸಂಬಂಧಪಟ್ಟವರು, ನಾವು ಆ ಸಿಸ್ಟಮಿಗೆ ಸಂಬಂಧಪಟ್ಟವರಲ್ಲ ಅನ್ನೋದು ಜನರಿಗೆ ಗೊತ್ತಾಗಬೇಕು. ನನ್ನ ಹೋರಾಟನೂ ಅದೇ. ನಾನು 2 ಸಲ ಪ್ರೆಸ್ ಮೀಟಿಂಗ್ ಮಾಡಿದ್ದೀನಿ. 2 ಸಲ ಪ್ರೆಸ್ ಮೀಟಿಂಗ್ ಅಲ್ಲಿ ಏನ್ ಹೇಳಿದೀನಿ ಅಂದ್ರೆ, ಚೈನ್ ಲಿಂಕ್ ಕಂಪನಿಗಳು ಸ್ಕೀಮ್ಗಳು ಅಂದ್ರೆ ಬೇರೆ, ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಬೇರೆ ಅಂತಂದೇಳಿ ನಾನು ಮೀಡಿಯಾದವರಿಗೆ ಮನವಿಯನ್ನ ಇಟ್ಟಿದ್ದೀನಿ. ಸೊ ಈ ಈ ಈ ಚೈನ್ ಲಿಂಕ್ ಸ್ಕೀಮ್ಗಳಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಮ್ಮನ್ನ ಸೇರಿಸಬೇಡಿ ಅಂತ. ಅವ್ರು ಅದೇ ಹೇಳಿದ್ದು, ಶರತ್ ನೀನ್ ಇಷ್ಟೆಲ್ಲ ಮಾತಾಡ್ತಿಯಲ್ಲ, ನೀನ್ ಒಬ್ಬನಿದೀಯ, ಏನ್ ಮಾಡಕ್ ಸಾಧ್ಯ ಅಂತ ಮೀಡಿಯಾದವರು ಹೇಳಿದ್ರು 2021ರಲ್ಲಿ. ಸೊ ಇವತ್ತು ಸ್ನೇಹಿತರೆ, ಅಲ್ಲಿ 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 ಸಣ್ಣ ಸಣ್ಣ ಕಂಪನಿಗಳು ಮಾಡ್ಕೊಂಡು ಜನರು ಮೋಸ ಮಾಡ್ತಾ ಇದ್ದಾರೆ. ಬಿ ಕೇರ್ಫುಲ್.
ಅಲ್ಲಿ ಇಲ್ಲಿಗಲ್ ಪೇಪರ್ಸ್ ಗಳನ್ನ ತಕೊಂಡು ನಾನು ಹೆವಿ ಪೇರ್ ಇನ್ಕಮ್ ಕೊಡ್ತೀನಿ, ಹೆವಿ ಸೀಲಿಂಗ್ ಕೊಡ್ತೀನಿ, ಹೆವಿ ಅದು ಕೊಡ್ತೀನಿ, ಕೊಡ್ತೀನಿ, ಹೀಗ್ ಕೊಡ್ತೀನಿ, ಅಂತ ಪ್ರಾಡಕ್ಟ್ಸ್ ಕೊಡ್ತೀನಿ, ಇಷ್ಟು ಕಡಿಮೆ ದುಡ್ಡಿಗೆ ಕೊಡ್ತೀನಿ, ಅಷ್ಟು ಕಡಿಮೆ ಕಡಿಮೆ ಕೊಡ್ತೀನಿ ಅಂತ ಮೋಸ ಮಾಡ್ತಾ ಇದ್ದಾರೆ. ಬಿ ಕೇರ್ಫುಲ್. ಇಲ್ಲಿಗಲ್ ಸಾಫ್ಟ್ವೇರ್ ತಗೊಂಡ್ ಕೆಲಸ ಮಾಡ್ತಾ ಇದ್ದಾರೆ. ಬಿ ಕೇರ್ಫುಲ್. ಇಲ್ಲಿಗಲ್ ಪೇಪರ್ಸ್ ಗಳನ್ನ ಮಾಡಿಸಿ ಕೆಲಸ ಮಾಡ್ತಿದ್ದಾರೆ. ಬಿ ಕೇರ್ಫುಲ್ಸ್. ಇದನ್ನೆಲ್ಲ ನಾವು ಪೇಪರ್ ಮುಖಾಂತರ ಜನರಿಗೆ ತಲುಪಿಸೋಣ. ಇದು ಎಲ್ಲವನ್ನ ನಾವು ಝೂಮ್ ಮೀಟಿಂಗ್ ಮಾಡೋದ್ರ ಮುಖಾಂತರ ಜನರಿಗೆ ತಲುಪಿಸೋಣ. ಇದು ಎಲ್ಲವೂ ನಾವು ಒಗ್ಗಟ್ಟಾಗೋದ್ರ ಮುಖಾಂತರ ಜನರಿಗೆ ತಲುಪಿಸೋಣ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ಈ ಇವೆಂಟ್ ಹಿಟ್ಟಾಗೋದಕ್ಕೆ ಮೂಲ ಉದ್ದೇಶ, ನನ್ನ ಉದ್ದೇಶ ಚೆನ್ನಾಗಿತ್ತು. ಓಕೆ, ನಾನೊಂದು ಸರಿಯಾದ ಉದ್ದೇಶ ಇಟ್ಕೊಂಡ್ ಬಂದಿದ್ದೆ, ಅದು ನೀವೆಲ್ಲ ಇಷ್ಟಪಟ್ರಿ. ನನ್ನ ಕಡೆಯಿಂದ ಏನಾದರೂ ತಪ್ಪಾದ್ರೆ ನನಗೆ ಹೇಳಿ, ನಾನು ತಿದ್ಕೊಳೋದಕ್ಕೆ ತಯಾರಿದ್ದೇನೆ. ಯಾಕಂದ್ರೆ ನಾನು ಮನುಷ್ಯನೇ, ತಪ್ಪು ಮಾಡಲ್ಲ ಅನ್ನೋಕ್ಕೆ ಗ್ಯಾರಂಟಿ ಇಲ್ಲ. ನಾನು ತಪ್ಪುಗಳು ಮಾಡ್ತಾ ಇರ್ತೀನಿ. ನೀವು ನನಗೆ ತಿದ್ದುಪಡಿ ಮಾಡಿ, ಅಪ್ಡೇಟ್ಸ್ ಕೊಡಿ, ನಾನು ಅಪ್ಡೇಟ್ ಆಗೋದಕ್ಕೆ ರೆಡಿ ಇದ್ದೀನಿ. ಬಟ್ ಗೊತ್ತಿಲ್ಲದೆ ನಾವು ಇಂಡಸ್ಟ್ರಿ ಬಗ್ಗೆ ತಪ್ಪು ಮಾತಾಡೋದು ಬೇಡ, ಗೊತ್ತಿಲ್ಲದೆ ಇಂಡಸ್ಟ್ರಿನ ನೆಗೆಟಿವ್ ಆಗಿ ತಗೊಂಡೋಗೋದು ಬೇಡ. ಹಾಗೆ ನಾನೀಗ ಕ್ಲೈಮ್ಯಾಕ್ಸಿಗೆ ಬರ್ತೀನಿ. ಎಂಡ್ ಬರ್ತಾ ಇದ್ದೀನಿ, ಎಂಡಿಗೆ. ಶರತ್ ಸರ್, ನೀವು ನೆಟ್ವರ್ಕರ್ಸ್ ದಿನಾಚರಣೆ ಮಾಡಿ, ಈ ರೀತಿಯಾದಂತಹ ಟ್ರೈನಿಂಗ್ ಗಳನ್ನ ಮಾಡಿ, ಈ ರೀತಿಯಾದಂತಹ ಅವೇರ್ನೆಸ್ ಕೊಟ್ಟು ಏನು ಸಾಧನೆ ಮಾಡಿದಿರಿ? ಪ್ರಶ್ನೆ ಚೆನ್ನಾಗಿದೆ ಅಲ್ಲ ಪ್ರಶ್ನೆ? ವಾಟ್ ಈಸ್ ಯುವರ್ ಅಚೀವ್ಮೆಂಟ್? ಪ್ರಶ್ನೆ ಹೆಂಗಿದೆ ನೋಡಿ. ಎಸ್, ಅಜಿತ್ ಕುಮಾರ್ ಎಸ್ ಸರ್ ಅಂತ ಹಾಕಿದ್ದಾರೆ. ಮತ್ತೆ ಲೋಹಿತ್, ನಾ ಬರ್ತೀನಿ, ವಿಷಯಕ್ಕೆ ಬರ್ತೀನಿ. ಏನು ಸಾಧನೆ ಮಾಡಿದ್ವಿ, ಏನ್ ಸಾಧನೆ ಮಾಡಿದೆ ಅಂತ ಹೇಳ್ತೀನಿ ನೋಡಿ. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಈ ರೀತಿಯಾದಂತಹ ನೆಟ್ವರ್ಕರ್ಸ್ ದಿನಾಚರಣೆ ಮಾಡಿ, ಈ ರೀತಿಯಾದಂತಹ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಕನ್ನಡದಲ್ಲಿ ಪುಸ್ತಕಗಳನ್ನು ಬರೆದು, ಈ ರೀತಿಯಾದಂತಹ ಝೂಮ್ ಮೀಟಿಂಗ್ ಮಾಡಿ ನಾನು ಏನು ಸಾಧನೆ ಮಾಡಿದೆ ಅಂತಂದು ಹೇಳಿದ್ರೆ, ಮೊದಲನೇದಾಗಿ 0.0001% ನಾನು ಇಂಡಸ್ಟ್ರಿ ಸೇವೆಯನ್ನ ಮಾಡಿದ್ದೀನಿ. ನಾನು 100% ಅಂತ ಒಪ್ಕೊಳ್ಳೋದಿಲ್ಲ. 0.001% ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಸೇವೆಯನ್ನ ಮಾಡಿದ್ದೀನಿ. 0.001% ಅಮಾಯಕರ ಹಣವನ್ನ ಉಳಿಸಿದ್ದೀನಿ. 0.001% ಮೋಸ ಹೋಗೋದನ್ನ ತಪ್ಪಿಸಿದ್ದೀನಿ. 0.001% ಅಲ್ಲಿ ಇಲ್ಲಿ ಇಲ್ಲಿಗಲ್ ಕಂಪನಿಗಳಲ್ಲಿ ಹೂಡಿಕೆ ಮಾಡಿ ತಮ್ಮ ಜೀವವನ್ನ ಕಳ್ಕೊಳ್ಳೋರ ಜೀವನವನ್ನ ಉಳಿಸಿದ್ದೀನಿ. 0.001% ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಏಕತೆನ ತರಬೇಕು ಅಂತಂದೇಳಿ ನಿಮ್ಮ ತಲೆಯಲ್ಲಿ ಹುಳ ತುಂಬಿದ್ದೀನಿ. ಯಾಕಂದ್ರೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏಕತೆ ಬೇಕು ಅನ್ನೋ ಹುಳ ಯಾರು ತುಂಬಿದ್ದಿಲ್ಲ. ಗಲೀಜ ತುಂಬ್ತಾ ಇದ್ರು, ಎಲ್ಲರೂ ಸಗಣಿ ತುಂಬ್ತಾ ಇದ್ರು ನಿಮ್ಮೆಲ್ಲರ ತಲೆಯಲ್ಲಿ. ನೀವೆಲ್ಲ ಡಿವೈಡ್ ಆಗಿ ಆ ಕಂಪ್ನಿ ಮೇಲೆ ಕೇಸ್ ಹಾಕಿ, ಈ ಕಂಪ್ನಿ ಮೇಲೆ ಕೇಸ್ ಹಾಕಿ, ಅವ್ನ್ ಕೆಟ್ಟವನು, ಇವ್ನ್ ಕೆಟ್ಟವನು, MLM ಕೆಟ್ಟೋದು, ಲೀಡರ್ ಕೆಟ್ಟವನು ಅಂತ. ನಾನು ಅಟ್ಲೀಸ್ಟ್ ಬಂದ್ಬಿಟ್ಟು ಒಂದು ಏಕತೆನ ತರ್ರಿ ಅಂತಂದು ಹೇಳಿ ಮಾತಾಡಿದ್ದೀನಿ. ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈ ರೀತಿಯಾದಂತ ಇವೆಂಟ್ ಗಳನ್ನ ಮಾಡಿ ನಾನು ಏನ್ ಮಾಡಿದ್ದೀನಿ ಅಂತಂದು ಹೇಳಿದ್ರೆ, 2 ಪ್ರೆಸ್ ಮೀಟಿಂಗ್ ಗಳನ್ನ ಮಾಡಿದ್ದೀನಿ. ಸರ್ ಏನ್ ಇಂಪ್ರೂವ್ಮೆಂಟ್ ಏನಾಗಿದೆ? ಇಂಪ್ರೂವ್ಮೆಂಟ್ ಏನಾಗಿದೆ ಅಂತಂದು ಹೇಳಿದ್ರೆ, ಇವತ್ತು ಕರ್ನಾಟಕದಲ್ಲಿ ನನಗೊಂದು ಖುಷಿ, ಇಲ್ಲಿಗಲ್ ಕಂಪನಿಗಳು ಎಲ್ಲೋ ಒಂದು ಕಡೆ ಹೆದರ್ತಾ ಇದ್ದಾರೆ, ಭಯ ಹುಟ್ಟಿದೆ. ಐ ಆಮ್ ಸ್ಯಾಟಿಸ್ಫೈಡ್. ಇಲ್ಲಿಗಲ್ ಕಂಪನಿಗಳಿಗೆ ಹೋಗೋರು ನಿಲ್ತಾ ಇದ್ದಾರೆ. ಓ, ಒಂದು ಮಾತು, ಶರತ್ತಿನ ಪುಸ್ತಕ ಓದ್ಬಿಡೋಣ, ಒಂದ್ಸಲ ಶರತ್ತಿಗೆ ಮೀಟ್ ಆಗ್ಬಿಡೋಣ, ಶರತ್ ಏನ್ ಹೇಳ್ತಾನೆ ಕೇಳ್ಕೊಳೋಣ. ನಾನು ಯಾರಿಗೂ ಮೊಬೈಲ್ ಅಲ್ಲಿ ಫೋನ್ ಅಲ್ಲಿ ಕನ್ಸಲ್ಟೇಷನ್ ಕೊಡಲ್ಲ. ನೀವು ಮೆಸೇಜ್ ಹಾಕ್ಬೇಡಿ, ಸರ್ ಈ ಕಂಪ್ನಿ ಚೆನ್ನಾಗಿದೆನಾ, ಆ ಕಂಪ್ನಿ ಚೆನ್ನಾಗಿದೆ. ನೇರವಾಗಿ ನನಗೆ ಬರಬೇಕು. ನಂದು ಫೀಸ್ ಇರುತ್ತೆ. ಯಾಕಂದ್ರೆ ಬಿಟ್ಟಿ ಅಡ್ವೈಸ್ ಯಾರಿಗೂ ಇಷ್ಟ ಆಗಲ್ಲ. ಬಿಟ್ಟಿ ಅಡ್ವೈಸ್ ಮಾಡಬಾರ್ದು, ಹೌದಲ್ಲ? ನನ್ನ ಸಮಯಕ್ಕೂ ಬೆಲೆ ಇರಲ್ಲ, ನಿಮ್ ಸಮಯಕ್ಕೂ ಬೆಲೆ ಇರಲ್ಲ. ಸೊ ಒಂದು ಚಿಕ್ಕ ಗುರುದಕ್ಷಿಣೆ ಇಡ್ತೀನಿ, ಬಂದು ತಿಳ್ಕೊಂಡು ಹೋಗ್ಬೋದು.
ನೆನ್ಪಿಟ್ಕೊಳ್ಳಿ ಸರ್, ಈ ಕಂಪ್ನಿ ಚೆನ್ನಾಗ, ಆ ಕಂಪ್ನಿ ಚೆನ್ನಾಗ, ಫೋನಲ್ಲಿ ಹೇಳ್ತೀರಾ, ವಾಟ್ಸಪ್ ಅಲ್ಲಿ ಹೇಳ್ತೀರಾ. ಐ ನೆವರ್ ಬಿಲೀವ್ ಆನ್ ದಿಸ್ ಸೋಷಿಯಲ್ ಮೀಡಿಯಾ. ಕ್ಲಿಯರ್? 0.011% ನಾವೇನ್ ಮಾಡಿದೀವಿ ಅಂತಂದ್ ಹೇಳಿದ್ರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅನ್ನೋದು ಇದೆ ಅಂತಂದ್ ಹೇಳಿ ಜನರಿಗೆ ತಿಳಿಸಿದೀವಿ. ಇವತ್ತು ಎಷ್ಟೋ ಜನರಿಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೆ ಗೊತ್ತಿಲ್ಲ. ನನ್ನ ಕಂಪನಿ ನಂಬರ್ 1, ನನ್ನ ಪ್ರಾಡಕ್ಟ್ ನಂಬರ್ 1, ನನ್ನ ಲೀಡರ್ ನಂಬರ್ 1 ಅಷ್ಟೇ ಗೊತ್ತು. ಇಂಡಸ್ಟ್ರಿ ಇದೆ ಅನ್ನೋದೇ ಗೊತ್ತಿಲ್ಲ ಬಹಳ ಜನಕ್ಕೆ, ಅದು ತಿಳಿಸ್ಕೊಟ್ಟಿದೀವಿ. ಎರಡನೇದು ಗ್ರೋತ್ ಏನು ಅಂತಂದ್ ಹೇಳಿದ್ರೆ, ನೆಟ್ವರ್ಕ್ ಇನ್ಸೈಟ್. ಪ್ರಪಂಚದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಯಾವುದೇ ಒಂದು ಮಾಸ ಪತ್ರಿಕೆ ಇರಲಿಲ್ಲ. ಪ್ರಪಂಚದಲ್ಲಿ 150 ವರ್ಷದಿಂದ ಇರಲಿಲ್ಲ. ಅದನ್ನ ಶರತ್ ಬಿಡುಗಡೆ ಮಾಡಿದ್ದಾನೆ ನಿಮ್ಮ ಸಹಾಯದಿಂದ. ಶರತ್ಲಿಂದ ಅಲ್ಲ, ನಿಮ್ಮ ಹೆಲ್ಪ್ಲಿಂದ, ನಿಮ್ಮ ಮೋಟಿವೇಶನ್ ಇಂದ ಇದು ಮಾಡಿದ್ದೀನಿ ನಾನು. ಶರತ್ ಸರ್ ನಿಮ್ ಜೊತೆ ನಿಲ್ತೀನಿ ಅಂತ ನೀವು ನನಗೆ ಭಾಷೆ ಕೊಟ್ಟಿದ್ಕೆ ಇದನ್ನ ಮಾಡಿದ್ದೀನಿ. ಇದು ನನ್ನ ಸಾಧನೆ ಅಲ್ಲ, ನಮ್ಮ ಸಾಧನೆ. ಅರ್ಥ ಮಾಡ್ಕೊಳ್ಳಿ. ಎರಡನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಡೀತಿರುವಂತಹ ಮೋಸ ಅನ್ಯಾಯದ ಪುಸ್ತಕ ಬರೆದಿದ್ದೀನಿ. ಇಲ್ಲಿಗಲ್ ಕಂಪನಿಗಳು ಹೇಗಿರುತ್ತೆ, ಮೋಸ ಮಾಡೋ ಕಂಪನಿಗಳು ಹೇಗಿರುತ್ತೆ ಅಂತ ಈ ಜ್ಞಾನ ಭಂಡಾರ ಅನ್ನೋ 3 ಪುಸ್ತಕದಲ್ಲಿ ಬರೆದಿದ್ದೀನಿ. ಮೂರನೇದು, ಉಚಿತವಾಗಿ ಯೂಟ್ಯೂಬ್ ನಲ್ಲಿ ಹಾಗೂ ಝೂಮ್ ಮೀಟಿಂಗ್ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಕೊಡ್ತಾ ಇರೋ ಇನ್ಫಾರ್ಮೇಶನ್ ನೀವು ₹1,00,000 ಕೊಟ್ಟರು ಯೂಟ್ಯೂಬ್ ಅಲ್ಲಿ ಸಿಗಲ್ಲ. ಹುಡುಕಿ ಒಬ್ಬ ಗಂಡಸು ತೋರಿಸ್ಬಿಟ್ರೆ ನಾನು ಕೇಳಿದ್ ಕೊಡ್ತೀನಿ, ನೋಡೋ ನನ್ನ ಮಗನೇ ಶರತ್, ನೀನ್ ಮಾತಾಡಿದ್ದೆ ಇವ್ನು ಮಾತಾಡಿದ್ದಾನೆ ಅಂತ. ಒಬ್ರು ತೋರಿಸ್ರಿ. ನಾನು ಮಾತಾಡಿರೋ ಒಂದು ಕಂಟೆಂಟ್ ಒಬ್ರು ತೋರಿಸ್ರಿ ಯೂಟ್ಯೂಬ್ ಅಲ್ಲಿ, ಗೂಗಲ್ ಅಲ್ಲಿ. ಇಲ್ಲ. ನಾನು ಗೂಗಲ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಇರುವಂತ ಕಂಟೆಂಟ್ ಮಾತಾಡಲ್ಲ. ನಾನು ಇಂಡಸ್ಟ್ರಿಯಲ್ಲಿ ನಡೆಯುವಂತ ಕಂಟೆಂಟ್ ಫ್ರೀಯಾಗಿ ಹಂಚ್ತಾ ಇದ್ದೀನಿ. ₹10 ಕೊಟ್ಟಿಲ್ಲ ನೀವು ಯಾರು. ನಾನು ನಿಮಗೆ ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇದ್ದೀನಿ. ನನಗೇನು ಗಾಚಾರ? ನನಗೂ ಹೆಂಡತಿ ಮಕ್ಳಿದ್ದಾರೆ, ನನಗೂ ಕಷ್ಟ ಇದೆ, ನನಗೂ ಆಫೀಸ್ ಬಾಡಿಗೆ ಕಟ್ಟಬೇಕು, ನನಗೂ ಬಟ್ಟೆಗೆ ಬೇಕು, ಹೊಟ್ಟೆಗೆ ಬೇಕು, ನನ್ನ ಮಕ್ಕಳು ಓದ್ತಾ ಇದ್ದಾರೆ. ಯಾಕೆ ಉಚಿತವಾಗಿ ಕೊಡ್ತಾ ಇದ್ದೀನಿ? ನಮ್ಮಪ್ಪ ಧೀರುಭಾಯಿ ಅಂಬಾನಿನ ಕೋಟಿ ಕೋಟಿ ದುಡ್ಡಿಟ್ಟಿದ್ದಾನ? ಇಲ್ಲಲ್ಲ. ಯಾಕಂದ್ರೆ ಅಮಾಯಕರು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ, ಬಡವರು ಬಲಿ ಆಗ್ತಾ ಇದ್ದಾರೆ, ಮಹಿಳೆಯರು ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಅದನ್ನ ತಡೆಗಟ್ಟಬೇಕು. ಅದು ನನ್ನ ಧರ್ಮ. ನಾನು ಇದನ್ನ ಉಚಿತ ಸೇವೆಯಾಗಿ ಮಾಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ಇದಕ್ಕೆ ನಾನು ಒಂದು ₹50 ₹100 ಚಾರ್ಜ್ ಮಾಡಿದ್ರೆ ದುಡ್ಡು ಮಾಡ್ಕೊಂಡ್ಬಿಡ್ತಿದ್ದೆ. ನಾನು ಹಿಂಗೆ ದುಡ್ಡು ಮಾಡ್ಕೊಂತ ಇದ್ದೆ. ನಾನು ₹1,000 ಚಾರ್ಜ್ ಇಟ್ರು ಬರೋರಿದ್ದಾರೆ ಇವತ್ತು. ಒಂದು ₹10,000 ಕುಂತಲ್ಲೇ ಮಾಡ್ಕೊಂಡ್ಬಿಡ್ತಿದ್ನಲ್ಲ ಒಂದು ಅರ್ಧ ಗಂಟೆ ಸ್ಪೀಚ್ ಕೊಟ್ಟು. ನನ್ನ ಉದ್ದೇಶ ಕೇವಲ ದುಡ್ಡು ಮಾಡೋದು, ಹೆಸರು ಮಾಡೋದಲ್ಲ ಸ್ನೇಹಿತರೆ. ಅದ್ರ ಜೊತೆಗೆ ಸಮಾಜಕ್ಕೂ ಏನಾದ್ರೂ ಒಳ್ಳೇದು ಮಾಡೋದು ನನ್ನ ಉದ್ದೇಶ ಆಗಿದೆ. ಇವತ್ತು ನೀವೆಲ್ಲ ನನ್ನ ಜೊತೆ ಬರಕ್ಕೆ ನೀವು ಅದೇ ತರ ಮೈಂಡ್ ಸೆಟ್ ಇದ್ದೀರಾ. ನಿಮ್ದು ಬರೇ MLM ಅಲ್ಲಿ ದುಡ್ಡು ಮಾಡೋದಷ್ಟೇ ಮೈಂಡ್ ಸೆಟ್ ಇಲ್ಲ. ನೀವು MLM ಜೊತೆಗೆ ದುಡ್ಡು ಮಾಡಿ ಹೆಂಡತಿ ಮಕ್ಕಳು ಸಾಕೋದ್ರ ಜೊತೆಗೆ MLM ಇಂಡಸ್ಟ್ರಿನ ಉದ್ಧಾರ ಮಾಡ್ಬೇಕು ಅಂತ ಇದ್ದೀರಾ. ಅದಕ್ಕೆ ಇವತ್ತು 80 ಜನ ಇದ್ದೀರಾ. ಸೊ ನಾವೆಲ್ಲ ಒಂದಾಗೋಣ ಸ್ನೇಹಿತರೆ. ನಾವೆಲ್ಲ ಕರೆಕ್ಟ್ ಆಗಿ ಮಾಡೋಣ, ನ್ಯಾಯ ನೀತಿಯಿಂದ ಮಾತಾಡೋಣ, ನಾವು ಫೈಟ್ ಮಾಡೋಣ. ಇವತ್ತು ಹರ್ಷ ಮುತಾಲಿಕ್ ಅವರು ಆ ಫಂಕ್ಷನ್ಗೆ ಬಂದಿದ್ರಲ್ಲ, ರಾತ್ರಿ 2 ಗಂಟೆ ತನಕ ಮಲಗಿಲ್ಲ ಗೊತ್ತಾ. ಅವ್ರು ನನಗೆ ಚಾಟ್ ಮಾಡ್ತಾ ಇದ್ರು, ಮೆಸೇಜ್ ಮಾಡ್ತಾ ಇದ್ರು, ಶರತ್ ಅದ್ಭುತವಾಗಿದೆ ರೀ ಇಂಡಸ್ಟ್ರಿ, ನನಗೆ ಗೊತ್ತೇ ಇಲ್ಲ ಅಂತಿದ್ದಾರೆ. ಅವ್ರದ್ದು ವೆಲ್ಕಮ್ ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಈಸ್ ಎ ಬಿಗ್ಗೆಸ್ಟ್ ಲಾಯರ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ನರೇಂದ್ರ ಮೋದಿಜಿ ಅವರು ಯಾರಾದ್ರೂ, ಅಮಿತ್ ಶಾ ಅವ್ರದವ್ರು ಬಂದ್ರೆ ಅವ್ರಿಗೆ ಭೇಟಿ ಆಗ್ತಾರೆ ಇವರು. ಅಂತ ಬಿಗ್ ಲಾಯರ್ ಇವತ್ತು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಇನ್ನೂ ಬೆಳಿಬೇಕು ಅಂತ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಒಂದಾಗನ ಸ್ನೇಹಿತರೆ, ನಮ್ಮ ಹೆಂಡತಿ ಮಕ್ಕಳಿಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ. ಈ ನೆಟ್ವರ್ಕ್ ಇಂಡಸ್ಟ್ರಿನ ನಂಬಿ ಅನ್ನ ಅಂತಂದೇಳಿ ಇವತ್ತು ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಇವತ್ತೆಲ್ಲರಿಗೂ ಕೆಲಸ ಸಿಗ್ತಾ ಇಲ್ಲ. ಇವತ್ತು ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ತಮ್ಮ ಕರಿಯರ್ ಅನ್ನ ಕಟ್ಕೊಂತ ಇದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಒಂದಾಗೋಣ, ನಾವು ಸಪೋರ್ಟ್ ಮಾಡೋಣ. ನಾನ್ ಬೆಳಿಲಿಲ್ಲ ನೀವು ಬೆಳಿಲಿ, ನೀವು ಬೆಳಿಲಿಲ್ಲ ಇನ್ನೊಬ್ಬನ್ ಬೆಳಿಲಿ, ಯಾರಾದ್ರೂ ಒಬ್ರು ಬೆಳಿಲಿ. ನಾವು ಹುಟ್ಟಿದ್ಕೂ ಜೀವನ ಸಾರ್ಥಕ ಆಗ್ಲಿ, ನಮ್ಮ ಅಪ್ಪ ಅಮ್ಮ ನಮಗೆ ಜನ್ಮ ಕೊಟ್ಟಿದ್ಕೂ ಸಾರ್ಥಕ ಆಗ್ಲಿ. ನಾನು ಹೌಸ್ ವೈಫು, ನನ್ನ ಗಂಡ ದುಡ್ಡು ಮಾಡಿದ್ದಾನೆ, ನಾನು ಯಾಕೆ ಮಾಡ್ಲಿ? ಬೇಡ. ದಯವಿಟ್ಟು ಈ ರೀತಿ ಯೋಚನೆ ಮಾಡಬೇಡಿ ಹೆಣ್ಮಕ್ಳೆ. ನಾನು ನಿಮಗೆ ಹೇಳ್ತೀನಲ್ಲ, ನಿಮ್ ಗಂಡ ಒಳ್ಳೇದ್ ಸಿಕ್ಕಿದ್ದಾನೆ, ನಿಮ್ ಗಂಡ ಆಸ್ತಿ ಮಾಡಿದ್ದಾನೆ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿದೆ, ಹಂಗೆ ಇರ್ಲಿ, ಒಳ್ಳೇದು. ಬಟ್ ಆ ರೀತಿ ಇಲ್ದಂತ ಹೆಣ್ಮಕ್ಳು ಎಷ್ಟೋ 1000 ಜನ ಇದಾರಲ್ಲ.
ಸೊ ನೀವೊಬ್ರು ಇನಿಷಿಯೇಷನ್ ತಗೊಳೋದ್ರಿಂದ ಆ ಹೆಣ್ಮಗಳು ಚೆನ್ನಾಗ್ ಆಗ್ಬೋದಲ್ಲ. ಇವತ್ತು ಕಿರಣ್ ಮಜುಮ್ದಾರ್ ಒಬ್ಬ ಲೇಡಿ, ನನ್ ಗಂಡ ಚೆನ್ನಾಗಿದ್ದಾನೆ, ನಾನು ಕರೋಡಪತಿ, ನಾನೇ ಕಂಪ್ನಿ ತೆಗಿಲಿ ಅಂದ್ರೆ ಇವತ್ತು ಲಕ್ಷಾಂತರ ಜನಕ್ಕೆ ಊಟ ಹಾಕಕ್ ಆಗ್ತಿದ್ದಿಲ್ಲ. ಇವತ್ತು ಮದರ್ ತೆರೇಸಾ ಅವರು, ಹೌದಲ್ವಾ? ಇವತ್ತು ಸಾಲು ಮರದ ತಿಮ್ಮಕ್ಕ, ನಾನ್ ಚೆನ್ನಾಗಿದ್ದೀನಿ, ನನ್ನ ಸಂಸಾರ ಚೆನ್ನಾಗಿದೆ ಬಿಡು, ನಾನು ಹೆಣ್ಮಗಳು ನಾನ್ ಯಾಕೆ ಮಾಡ್ಬೇಕು ಅಂದಿದ್ರೆ ಇವತ್ತು ಲಕ್ಷಾಂತರ ಜನಕ್ಕೆ ನೆರಳು ಕೊಡಕ್ ಆಗ್ತಾ ಇರ್ಲಿಲ್ಲ. ಸೊ ಇವತ್ತು ಯೂತ್ ಮುಂದೆ ಬರ್ಬೇಕು. ಪಾರ್ಟ್ ಟೈಮ್ ಅಲ್ಲಿ ಮಾಡಿ, ಫುಲ್ ಟೈಮ್ ಅಲ್ಲಿ ಮಾಡಿ, ನಿಮ್ ಇಷ್ಟ. ನಿಮಗೆ ಚೆನ್ನಾಗಿ ಅನ್ಸಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಲೀಗಲ್ ಆಗಿ ಮಾಡಿ, ಇಲ್ಲಿಗಲ್ ಕೆಲಸನ ಮಾಡಬೇಡಿ ನೆಟ್ವರ್ಕ್ ಮಾರ್ಕೆಟಿಂಗ್. ಸೊ ದಯವಿಟ್ಟು ಪುಸ್ತಕನ ಓದಿ, ಇಂಡಸ್ಟ್ರಿ ಬಗ್ಗೆ ಸಂಪೂರ್ಣ ಜ್ಞಾನ ಪಡೀರಿ. ನೀವು 3 ರಿಂದ 4 ದಿನ ಇಂಡಸ್ಟ್ರಿ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ನಿಮಗೆ ಚೆನ್ನಾಗಿ ಅನ್ಸಿತ್ತು ಮುಂದುವರಿರಿ, ಸಮಯ ಕೊಡಿ. ಇದೊಂದು ಬೆಳೀತಾ ಇರೋ ಇಂಡಸ್ಟ್ರಿ, ಈಗ ಇದು ಬೂಮಿಂಗ್ ಅಲ್ಲಿ ಇದೆ. ಈಗ ಯಾರೆಲ್ಲ ಇದರಲ್ಲಿ ಸಂಪೂರ್ಣವಾಗಿ ತಿಳ್ಕೊಂತಾರೆ, ಅದಕ್ಕೆ ನಾನು ಮಾಸಪತ್ರಿಕೆ ಬಿಟ್ಟಿದ್ದು. ನಿಮ್ ಮನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ ಮನೆ ಬಾಗ್ಲಿಗೆ ಬಂದು ಬೀಳುತ್ತೆ ಇದು. ಸಂಪೂರ್ಣವಾಗಿ ತಿಳ್ಕೊಳ್ಳಿ, 6 ತಿಂಗಳು ಸ್ಟಡಿ ಮಾಡಿ. ನಿಮಗೆ ಸರಿ ಅನ್ಸಿಲ್ವಾ? ಬೇಡ, ಸರಿ ಅನ್ಸ್ತಾ ಮಾಡಿ. ನಾನು ಆ ರೀತಿ ಹೇಳ್ತಾ ಇದ್ದೀನಿ, ಬಿ 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 ಓಪನ್ ಮೈಂಡೆಡ್. ದೇರ್ ಇಸ್ ನೋ ಫೋರ್ಸ್ ಟು ಎನಿಬಡಿ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಭಾಗಿ ಆಗೋದ್ರಿಂದ ನಮ್ಮ ಭಾರತದ ಎಕನಾಮಿ ಡೆವಲಪ್ ಆಗುತ್ತೆ, ಹ್ಯೂಮನ್ ಎಂಪವರ್ಮೆಂಟ್ ಡೆವಲಪ್ ಆಗುತ್ತೆ, ಯೂತ್ ಎಂಪವರ್ಮೆಂಟ್ ಡೆವಲಪ್ ಆಗುತ್ತೆ. ಸೊ ತುಂಬಷ್ಟು ಲಾಭಗಳು ಇದಾವೆ. ಇದು ನಾನು ಹೇಳ್ತಾ ಇಲ್ಲ, ಸರ್ಕಾರ ಹೇಳ್ತಾ ಇದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ಕೊಟ್ಟಿದೆ. ನಾನು ಹೇಳ್ತಾ ಇಲ್ಲ, ಇದು ನಾನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಸರ್ಕಾರ ಹೇಳಿದೆ. ಇದ್ರ ಬಗ್ಗೆ ಚರ್ಚೆ ನಡೆದಿದೆ, ಡೆಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ನಡೆದಿದೆ. ವಿಡಿಯೋಸ್ಗಳು ಯೂಟ್ಯೂಬ್ ಅಲ್ಲಿ ಇದಾವೆ ನೋಡಿ, ಗೂಗಲ್ ಇದಾವೆ ನೋಡಿ. ಎಂಪವರ್ಮೆಂಟ್ ಆಗ್ತಾ ಇದೆ, ಯೂತ್ ಎಂಪವರ್ಮೆಂಟ್, ಹ್ಯೂಮನ್ ಎಂಪವರ್ಮೆಂಟ್ ಆಗ್ತಾ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಭಾರತ ಸರ್ಕಾರ ಹೇಳಿದೆ, ಶರತ್ ಹೇಳ್ತಾ ಇಲ್ಲ. ಸೊ ನೀವು ಯಾರೋ ಒಬ್ಬನ್ ಫೇಲ್ ಆದವ್ರ ಮಾತು ಕೇಳಬೇಡಿ, ಯಾರೋ ಒಬ್ಬನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹಾಳಾದವ್ರ ಮಾತು ಕೇಳಬೇಡಿ, ಯಾರೋ ಒಬ್ಬ ಲೂಸರ್ಸ್ ಮಾತು ಕೇಳಬೇಡಿ. ನಿಮ್ ಸ್ವಂತ ಬುದ್ಧಿನ ಉಪಯೋಗಿಸಿ. ಯಾವ ಸಕ್ಸಸ್ ಆಗಿದ್ದ ವ್ಯಕ್ತಿ ಮಾತು ಕೇಳಬೇಡಿ, ನಿಮ್ ಸ್ವಂತ ಬುದ್ಧಿ ಉಪಯೋಗಿಸಿ. ನಿಮ್ಮ ಅಪ್ಪ ಅಮ್ಮ ಓದಿಸಿದಾರಲ್ವಾ, ಸ್ವಂತ ಬುದ್ಧಿ ಉಪಯೋಗಿಸಿ. ಯಾವ ಯಾವ ದೊಡ್ಡ ದೊಡ್ಡ ಲೀಡರ್ ಮಾತು ಕೇಳಬೇಡಿ, ಆಯ್ತಾ? ಯಾವ ಖಾಲಿ ಪೀಲಿ ಫೇಲ್ ಆದವ್ರ ಮಾತು ಕೇಳಬೇಡಿ ಅಪ್ಪ, ನಾನು ಹೇಳೋದು. ನಿಮ್ ಸ್ವಂತ ಬುದ್ಧಿ ಉಪಯೋಗಿಸಿ, ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ, ಸಮಯ ಕೊಡಿ. ಅಡಿಗೆ ಗಿಡಿಗೆ ಮಾಡಿ ಮಕ್ಳಿಗೆ ಕಳಿಸ್ತಿರಲ್ಲ, ಓದಿ, ಪುಸ್ತಕ ಓದಿ, ಪೇಪರ್ ಓದಿ, ತಿಳ್ಕೊಳ್ಳಿ. ಯೂತು ಆ ಕೆಲಸ ಈ ಕೆಲಸ ಹುಡುಕ್ರಿ, ಕೆಲಸ ಮಾಡಿ, ತಪ್ಪಲ್ಲ. ಜೊತೆಗೆ ಪಾರ್ಟ್ ಟೈಮ್ ಅಲ್ಲಿ ನಾನು ನಮ್ಮ ಅಪ್ಪ ಅಮ್ಮನ ಹೆಂಗ್ ಸಾಕ್ಲಿ, ಇನ್ನು ಹೆಂಗೆ ನಾನು ಹೆಚ್ಚು ದುಡಿಲಿ, ಹೆಂಗೆ ನಾನು ಲೀಗಲ್ ಆಗಿ ಹೋಗ್ಲಿ, ತಿಳ್ಕೊಳ್ಳಿ, ಸ್ಟಡಿ ಮಾಡಿ. 6 ತಿಂಗಳು ಇಂಡಸ್ಟ್ರಿಯ ಡೆಪ್ತ್ ನಾಲೆಡ್ಜ್ ತಗೊಳ್ಳಿ. ಆಮೇಲೆ ನೀವು ಕಿಂಗ್ ಆಗ್ಬಿಡ್ತೀರಾ, ಹಿಂಗೆ ಕಿಂಗ್ ಆಗ್ಬಿಡ್ತೀರಾ ಇಂಡಸ್ಟ್ರಿಯಲ್ಲಿ. ನಿಮ್ಗೆ ಯಾರು ಟಚ್ ಮಾಡೋರು ಇರಲ್ಲ ಸ್ನೇಹಿತರೆ. ಇದು ಬೆಳೀತಿರೋ ಇಂಡಸ್ಟ್ರಿ, ತುಂಬಾ ವೇಗವಾಗಿ ಬೆಳೀತಾ ಇದೆ. ನೀವು ವೇಗವಾಗಿ ಕಲ್ತಿಲ್ಲ ಅಂದ್ರೆ, ನೀವು ವೇಗವಾಗಿ ಬೆಳೆದಿಲ್ಲ ಅಂದ್ರೆ ನೀವು ಹಿಂದೆ ಉಳಿದ್ ಬಿಡ್ತೀರಾ. ಮುಂದೋಗೋರು ಮುಂದೆ ಹೋಗ್ತಾ ಇರ್ತಾರೆ. ಸೊ ಇಲ್ಲಿಗಲ್ ಇದೆ ಇಂಡಸ್ಟ್ರಿಯಲ್ಲಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕೆ? ನಮ್ಲಿಂದ ನಾವೆಲ್ಲ ದಡ್ರಿದೀವಿ, ಅದಕ್ಕೆ ಇಲ್ಲಿಗಲ್ ನಡೀತಾ ಇದೆ. ಇಂಡಸ್ಟ್ರಿಯಲ್ ಮೋಸ ಮಾಡೋರು ಇದ್ದಾರೆ, ಯಾಕೆ? ಇಂಡಸ್ಟ್ರಿಯಲ್ ದಡ್ರಿದ್ದಾರೆ, ಅದಕ್ಕೆ ಮೋಸ ಮಾಡುವಂತ ಜಾಣ್ರಿದ್ದಾರೆ. ಇಲ್ಲಿಗಲ್ ಅಲ್ಲಿ ಒಂದು ಸರಿಯಾಗಿ ನಡೆಯಲ್ಲ ಸರ್, MLM ಅಲ್ಲಿ ಏನು ಸರಿಯಾಗಿ ನಡೆಯಲ್ಲ ಸರ್, ಇದು ತಾತ್ಕಾಲಿಕ ಸರ್. ಹೌದು, ಯಾಕೆ? ನಾವು ಒಗ್ಗಟ್ಟಲ್ಲಿಲ್ಲ, ನಾವು ಪುಸ್ತಕ ಓದಲ್ಲ, ನಾವು ನ್ಯೂಸ್ ಪೇಪರ್ ಸಬ್ಸ್ಕ್ರೈಬ್ ಆಗಲ್ಲ, ನಮಗೆ ಜ್ಞಾನ ಬೇಡ. ಓಕೆ, ನಮಗೆ ಒಗ್ಗಟ್ಟು ಬೇಡ, ನಮಗೆ ಇಂಡಸ್ಟ್ರಿ ಎಜುಕೇಶನ್ ಬೇಡ, ನಮಗೆ ಇಂಡಸ್ಟ್ರಿಯಲ್ಲಿ ಏಕತೆ ಬೇಡ, ನಮಗೊಂದು ದಿನ ಬೇಡ, ನಮಗೆ ಯೂನಿವರ್ಸಿಟಿಯಲ್ಲಿ ಟಾಪಿಕ್ ಬೇಡ, ಸಬ್ಜೆಕ್ಟ್ ಬೇಡ. ನಮಗೆ ಬಿಟ್ಟಿ ದುಡ್ಡು ಬರಬೇಕು. ನನ್ನ ಟೀಮಪ್ಪ, ನನ್ನ ಟೀಮಪ್ಪ, ನನ್ನ ಟೀಮಪ್ಪ, ನನ್ನ ಟೀಮು, ನನ್ನ ಕಂಪ್ನಿ, ನನ್ನ ಟೀಮ್, ನನ್ನ ಟೀಮು, ನನ್ನ ಟೀಮ್, ನನ್ನ ಟೀಮ್, ಅದರಲ್ಲೇ ಜೀವನ ಕಳೆದ್ ಬಿಡೋದು. ಆಮೇಲೆ ಎಲ್ಲ ಆಗಿದ್ಮೇಲೆ, ಶರತ್ ಸಾರ್ ನೀವ್ ಹೇಳಿದ್ರಿ ಸಾರ್, ಅವತ್ತು ಹಿಂಗೋಗ್ಬಿಡ್ತು ಸಾರ್, ಇಷ್ಟು ದುಡ್ಡು ಹೋಗ್ಬಿಡ್ತು ಸಾರ್, ಆ ಕಂಪ್ನಿ ಹೊಡೆದ್ಬಿಟ್ಟ ಸರ್ ದುಡ್ಡು ಅಂತ ಫೋನ್ ಮಾಡ್ತಾರೆ. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ, ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್
ಪೇಪರ್ನಲ್ಲಿ ಬರುತ್ತೆ ನೆಟ್ವರ್ಕ್ ಮಾರ್ಕೆಟಿಂಗಿಗೆ. ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನ ಓದ್ಬಿಟ್ಟು ತುಂಬ ಇನ್ಕಮ್ ಅನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ, ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.